Welcome to SBK English Academy. In today's class, we will discuss how to change direct into indirect speech in imperative sentence and exclamatory sentence. I am Saran Abasappa, working as English teacher in Government Adarsa Vidyalaya, Basavan Bagivadi Taluk, Vijaypura District, Karnataka State. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕ್ಲಾಸ್ನಲ್ಲಿ ನಾವು ಡೈರೆಕ್ಟ್ ಸ್ಪೀಚ್ ಅನ್ನ ಇಂಪೆರೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳಲ್ಲಿ ಹೇಗೆ ಇಂಡೈರೆಕ್ಟ್ ಸ್ಪೀಚ್ ಆಗಿ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅನ್ನ ಚೇಂಜ್ ಮಾಡಬೇಕು. ಈ ರೀತಿ ಡೈರೆಕ್ಟ್ ಸ್ಪೀಚ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಆಗಿ ಚೇಂಜ್ ಮಾಡಬೇಕಾದ್ರೆ ಇಂಪೆರೇಟಿವ್ ಮತ್ತು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳಲ್ಲಿ ನಾವು ಯಾವ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಯಾವ ರಿಪೋರ್ಟಿಂಗ್ ವರ್ಬ್ಸ್ ಗಳನ್ನ ನಾವು ಇಲ್ಲಿ ಬಳಸಬೇಕು, ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಕಲಿಯೋಣ. ಬನ್ನಿ ತಡವೇಕೆ ಮತ್ತೆ ಕಲಿಯೋಣ. ಮೊದಲಾಗಿ ಎಟ್ ದ ಫಸ್ಟ್ ಟೈಮ್ ವಿ ಆರ್ ಡಿಸ್ಕಸ್ ಇಂಪೆರೇಟಿವ್ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಮೊದಲಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸ್ ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಏನು ಅಂಶಗಳನ್ನ ಗಮನದಲ್ಲಿಡಬೇಕು, ಯಾವ ಅಂಶಗಳನ್ನ ಗಮನದಲ್ಲಿಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, if the reported speech is in an imperative sentence, the reporting verbs say or tell are changed into command, request, advice, order, etc. ಅಂದ್ರೆ ಒಂದು ವೇಳೆ ಕೊಟ್ಟಿರುವಂತಹ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಇಂಪೆರೇಟಿವ್ ಸೆಂಟೆನ್ಸ್ ನಲ್ಲಿ ಇದ್ರೆ ಅಲ್ಲಿ ಆ ರಿಪೋರ್ಟಿಂಗ್ ವರ್ಬ್ಸ್ ಇರ್ತಾವಲ್ಲ, ಸೇ ಅಥವಾ ಟೆಲ್ ಅಥವಾ ಸೆಡ್ ಆರ್ ಟೋಲ್ಡ್ ಇರ್ತಾವಲ್ಲ, ಆ ರಿಪೋರ್ಟಿಂಗ್ ವರ್ಬ್ಸ್ ಗಳು ಏನಾಗಿ ಬದಲಾಗ್ತವೆ ಅಂತಂದ್ರೆ ಅವು ಕಮಾಂಡ್ ಆಗ್ತದೆ, ರಿಕ್ವೆಸ್ಟ್ ಆಗ್ಬೋದು, ಅಡ್ವೈಸ್ ಆಗ್ಬೋದು, ಆರ್ಡರ್ ಆಗ್ಬೋದು, ಸಜೆಷನ್ ಆಗ್ಬೋದು, ವಂಡರ್ ಆಗ್ಬೋದು, ರೆಗ್ರೆಟ್ ಆಗ್ಬೋದು. ಅಂದ್ರೆ ಆ ಸೆಂಟೆನ್ಸ್, ಆ ರಿಪೋರ್ಟೆಡ್ ಸ್ಪೀಚ್ ನ ನೇಚರ್ ಆಫ್ ಸೆಂಟೆನ್ಸ್ ಮೇಲೆ ಅವಲಂಬನೆ ಆಗಿರುತ್ತೆ. ಅದು ಕಮಾಂಡ್ ಇದ್ರೆ ಕಮಾಂಡ್ ಹಚ್ಚಬೇಕು, ರಿಕ್ವೆಸ್ಟ್ ಇದ್ರೆ ರಿಕ್ವೆಸ್ಟ್ ಹಚ್ಚಬೇಕು, ಅಡ್ವೈಸ್ ಇದ್ರೆ ಅಡ್ವೈಸ್ ಹಚ್ಚಬೇಕು, ಸಜೆಷನ್ ಇದ್ರೆ ಸಜೆಷನ್ ಹಚ್ಚಬೇಕು, ಆರ್ಡರ್ ಇದ್ರೆ ಆರ್ಡರ್ ಹಚ್ಚಬೇಕು. ಈ ರೀತಿಯಾಗಿ ಆ ಒಂದು ರಿಪೋರ್ಟೆಡ್ ಸ್ಪೀಚ್ ನ ನೇಚರ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ನೋಡಿ, ಎರಡನೇದಾಗಿ ಸೆಕೆಂಡ್ ಪಾಯಿಂಟ್, ದ ರಿಪೋರ್ಟೆಡ್ ಸ್ಪೀಚ್ ಅಂಡ್ ರಿಪೋರ್ಟಿಂಗ್ ವರ್ಬ್ಸ್ ಆರ್ ಜಾಯಿಂಡ್ ಬೈ ಇನ್ಫಿನಿಟಿವ್ ಟು ಅಂತಂದ್ರೆ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮತ್ತು ರಿಪೋರ್ಟಿಂಗ್ ವರ್ಬ್ಸ್ ಗಳು ಬೇರೆ ಬೇರೆ ಎರಡು ಸೆಂಟೆನ್ಸ್ ಗಳಾಗಿರೋದ್ರಿಂದ ಈ ಎರಡೂ ಸೆಂಟೆನ್ಸ್ ಗಳನ್ನ ನಾವು ಜಾಯಿನ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ನಾವು ಇಲ್ಲಿ ಇನ್ ಟು ಅಂತಕ್ಕಂಥ ಇನ್ಫಿನಿಟಿವ್ TO2 ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಬಳಸಿಕೊಂಡು ಇಲ್ಲಿ ಎರಡು ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಇಲ್ಲಿ ಜಾಯಿನ್ ಮಾಡಬೇಕು, ಸೇರಿಸಬೇಕು. ಆದ್ರೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಜಾಯಿನ್ ಮಾಡ್ಲಿಕ್ಕೆ ದ್ಯಾಟ್ ಅಂತಕ್ಕಂಥ ಕಂಜಕ್ಷನ್ ಅನ್ನ ಬಳಸ್ತಿದೀವಿ. ಆದ್ರೆ ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಅಲ್ಲಿ ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಬಳಸಿಕೊಂಡು ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಇಲ್ಲಿ ಜಾಯಿನ್ ಮಾಡಿ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಬೇಕಾಗ್ತದೆ. ಹಾಗೆ ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಸೇರಿಸಬೇಕಾದ್ರೆ ಇಫ್ ಆರ್ ವೆದರ್ ಅಂತಕ್ಕಂಥ ಎರಡು ಕಂಜಕ್ಷನ್ ಗಳನ್ನ ನಾವು ಬಳಸ್ತಿದೀವಿ. ಆದ್ರೆ ಇಲ್ಲಿ ಹಾಗಿಲ್ಲ, ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಬಳಸಬೇಕು, ನೆನಪಿಡಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ನೆಗೆಟಿವ್ ಕಮೆಂಟ್ಸ್ ಮತ್ತು ಅಡ್ವೈಸಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ರಿಪೋರ್ಟೆಡ್ ಸ್ಪೀಚ್ ಬೈ ಯೂಸಿಂಗ್ ನಾಟ್ ಪ್ಲಸ್ ಇನ್ಫಿನಿಟಿವ್ ಟು. ಅಂದ್ರೆ ಈ ಇಂಪೆರೇಟಿವ್ ಸೆಂಟೆನ್ಸ್ ನಲ್ಲಿ ನೆಗೆಟಿವ್ ಕಮೆಂಟ್ಸ್ ಮತ್ತು ನೆಗೆಟಿವ್ ಅಡ್ವೈಸಸ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾವ ಅಂತಂದ್ರೆ ಅವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅವು ನಾಟ್ ಪ್ಲಸ್ ಇನ್ಫಿನಿಟಿವ್ ಅನ್ನ ಬಳಸ್ತಾರೆ. ಸೊ ವೈಲ್ ಚೇಂಜಿಂಗ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಇಫ್ there are any negative commands or advices, so we have to use not plus infinitive to. ನಾಟ್ ಮತ್ತು ಇನ್ಫಿನಿಟಿವ್ ಟು ಅನ್ನ ಬಳಸಬೇಕು. ಯಾಕಂದ್ರೆ ಅವು ಕೊಟ್ಟಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ನೆಗೆಟಿವ್ ಕಮೆಂಟ್ಸ್ ಇದ್ರೆ ಅಥವಾ ನೆಗೆಟಿವ್ ಅಡ್ವೈಸ್ ಇದ್ರೆ ಅಲ್ಲಿ ನಾಟ್ ಪ್ಲಸ್ ಇನ್ಫಿನಿಟಿವ್ ಅನ್ನ ಬಳಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾವು ಎಕ್ಸಾಂಪಲ್ಸ್ ಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಇಫ್ ಯು ಲುಕ್ ಎಟ್ ದ ಎಕ್ಸಾಂಪಲ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸಿ ದ ಫಸ್ಟ್ ಎಕ್ಸಾಂಪಲ್, don't play with fire, he said to me. Direct speech. See, no, don't play with the fire, ಬೆಂಕಿ ಜೊತೆಗೆ ಆಟ ಆಡಬೇಡ ಅಂತ. he said to me ಅನ್ನಲಿ. he advised, ಇದು ಅಡ್ವೈಸ್ ಆಗ್ತದೆ, ಬುದ್ಧಿವಾದ ಹೇಳ್ತಾರೆ.
ಇಲ್ಲಿ ಅಡ್ವೈಸ್, ಹಿ ಅಡ್ವೈಸ್ಡ್ ಮೀ ನಾಟ್ ಟು ಪ್ಲೇ ವಿತ್ ಫೈರ್. ನಾಟ್ ಟು, ಸಾರಿ ಇಲ್ಲಿ ಟು ಆಗ್ಬೇಕಾಗಿತ್ತು, ಟು ಆಗಿಲ್ಲ, ತಪ್ಪಾಗಿದೆ. ನಾಟ್ ಟು, ಹಿ ಅಡ್ವೈಸ್ಡ್ ಮೀ ನಾಟ್ ಟು ಪ್ಲೇ ವಿತ್ ಫೈರ್. ಇಲ್ಲಿ ಟು ಬರಬೇಕದು, ಇಲ್ಲಿ ಟು ಬರಬೇಕು. ನಾಟ್ ಟು ಪ್ಲೇ ವಿತ್ ಫೈರ್. ಇಲ್ಲಿ ಕಮಾಂಡ್ ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ, ಡೋಂಟ್ ಇರೋದ್ರಿಂದ ಇಲ್ಲಿ ನಾಟ್ ಪ್ಲಸ್ ಇನ್ಫಿನಿಟಿವ್ ತಗೊಂಡು ನಾವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಿದ್ದೇವೆ. ನೋಡಿ ಸೆಕೆಂಡ್ ಸೆಂಟೆನ್ಸ್ ಅನ್ನ, ಪ್ಲೀಸ್ ಟೀಚ್ ಮೀ ಹೌ ಟು ಸ್ಪೀಕ್ ಇಂಗ್ಲಿಷ್ ಗ್ರಾಮ್ಯಾಟಿಕಲಿ, ಶೋಭಾ ಸೆಡ್ ಟು ಸೌಮ್ಯ. ನೋಡಿ, ಶೋಭಾ ರಿಕ್ವೆಸ್ಟೆಡ್ ಸೌಮ್ಯ. ನೋಡಿ ರಿಕ್ವೆಸ್ಟ್ ಇದೆ, ಪ್ಲೀಸ್ ಅಂತ ಬಂದಾಗ ಇಲ್ಲಿ ಕಾಮನ್ ಆಗಿ ರಿಕ್ವೆಸ್ಟ್ ಹಚ್ಚಬೇಕಾಗ್ತದೆ. ನೋಡಿ, ಶೋಭಾ ರಿಕ್ವೆಸ್ಟೆಡ್ ಸೌಮ್ಯ. ನಾನು ಹೇಳಿದ್ದೇನೆ, ರಿಕ್ವೆಸ್ಟ್ ಇದ್ರೆ ರಿಕ್ವೆಸ್ಟ್ ಅನ್ನ ಇಲ್ಲಿ ರಿಪೋರ್ಟೆಡ್ ವರ್ಬ್ ಆಗಿ ಯೂಸ್ ಮಾಡಬೇಕು. ಕಮಾಂಡ್ ಇದ್ರೆ ಕಮಾಂಡ್ ಹಚ್ಚಬೇಕು, ಆರ್ಡರ್ ಇದ್ರೆ ಆರ್ಡರ್ ಹಚ್ಚಬೇಕು, ಸಜೆಷನ್ ಇದ್ರೆ ಸಜೆಷನ್ ಹಚ್ಚಬೇಕು. ಯಾವುದು ಸೂಟ್ ಆಗ್ತದೆ ಅದನ್ನ ಹಚ್ಚಬೇಕು. ಇಲ್ಲಿ ಶೋಭಾ ರಿಕ್ವೆಸ್ಟೆಡ್ ಸೌಮ್ಯ ಟು ಟೀಚ್. ನೋಡ್ಲಿ, ಟು ಅಂತಕ್ಕಂತ ರಿಪೋರ್ಟಿಂಗ್ ವರ್ಬ್, ಸಾರಿ ಇನ್ಫಿನಿಟಿವ್ ಅನ್ನ ಹಚ್ಚಿ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ತಾ ಇದ್ದೀವಿ. ಈ ಶೋಭಾ ರಿಕ್ವೆಸ್ಟೆಡ್ ಸೌಮ್ಯ ಅಂತಕ್ಕಂಥದ್ದು ರಿಪೋರ್ಟಿಂಗ್ ವರ್ಬ್. ಇದು ಮುಂದಿನ ಏನಿದೆಯಲ್ಲ, ಟೀಚರ್ ಹೌ ಟು ಸ್ಪೀಕ್ ಇಂಗ್ಲಿಷ್ ಗ್ರಾಮ್ಯಾಟಿಕಲಿ, ಇದು ರಿಪೋರ್ಟೆಡ್ ಸ್ಪೀಚ್. ಇವೆರಡನ್ನು ಸೇರಿಸಬೇಕಾದ್ರೆ ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಇಲ್ಲಿ ನಾವು ಬಳಸಿಕೊಂಡಿದ್ದೇವೆ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಜಯಾ ಸೆಡ್ ಟು ಮೀ ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ಇಲ್ಲಿ ಕೂಡ ನೆಗೆಟಿವ್ ಕಮಾಂಡ್ ಇದೆ, ನೆಗೆಟಿವ್ ಇದೆ. ನೋಡ್ಲಿ, ಜಯಾಸ್ ಅಡ್ವೈಸ್ಡ್ ಮೀ ಅಂದ್ರೆ ಆರೋಗ್ಯದ ಕಡೆಗೆ, ಆರೋಗ್ಯವನ್ನ ನಿಷ್ಕಾಳಜಿ ಮಾಡಬೇಡ, ಆರೋಗ್ಯವನ್ನ ಕಡೆಗಣಿಸಬೇಡ, ಆರೋಗ್ಯದ ಕಡೆಗೆ ಗಮನ ಕೊಡು ಅಂತ. ಜಯ ಅಡ್ವೈಸ್ಡ್ ಮೀ. ನೋಡಿ ಇಲ್ಲಿ ನಾಟ್, ಡೋಂಟ್ ನೆಗೆಟಿವ್ ಇರೋದ್ರಿಂದ ಫಸ್ಟ್ ನಾಟ್ ತಗೋಬೇಕು. ನಾಟ್ ತಗೊಂಡು ನಂತರ ಇನ್ಫಿನಿಟಿವ್ ಅನ್ನ ಹಾಕಬೇಕು. ಜಯ ಅಡ್ವೈಸ್ಡ್ ಮೀ ನಾಟ್ ಟು ನಿಗ್ಲೆಕ್ಟ್ ಮೈ ಹೆಲ್ತ್. ಇಲ್ಲಿ ಮೈ ಹೆಲ್ತ್ ಅಂತ ಯಾಕೆ ಬಂತಂದ್ರೆ ಇಲ್ಲಿ ಮೀ ಇರೋದ್ರಿಂದ ಮೈ ಹೆಲ್ತ್ ಅಂತ ಬಂದಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಮೈ ಫಾದರ್ ಸೆಡ್ ಟು ಮೀ ಹೆಲ್ಪ್ ದ ಪುವರ್. ನೋಡಿ ಇದು ಏನಾಗ್ತದೆ ನೋಡಿ, ಮೈ ಫಾದರ್ ಅಡ್ವೈಸ್ಡ್ ಮೀ, ಬುದ್ಧಿವಾದ ಹೇಳ್ತಾರ, ಬಡವರಿಗೆ ಸಹಾಯ ಮಾಡಬೇಕು ಅಂತ. ಮೈ ಫಾದರ್ ಅಡ್ವೈಸ್ಡ್ ಮೀ ಟು ಹೆಲ್ಪ್ ದ ಪುವರ್. ನೋಡಿ ಇಲ್ಲಿ ನಾಟ್ ಅನ್ನ ತೆಗೆದುಕೊಂಡಿಲ್ಲ ನಾವು. ಫೋರ್ತ್ ಎಕ್ಸಾಂಪಲ್ ಅಲ್ಲಿ ಕೇವಲ ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಬಳಸ್ಕೊಂಡು ನಾವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಿದ್ದೇವೆ. ಯಾಕಂತಂದ್ರೆ ಇಲ್ಲಿ ಮೇಲೆ ಇರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್ ಇದು ಏನಾಗಿದೆ, ನೆಗೆಟಿವ್ ಕಮಾಂಡ್ ಆಗಿಲ್ಲ. ನೆಗೆಟಿವ್ ಕಮಾಂಡ್ ಆಗಿದ್ರೆ ಮಾತ್ರ ಇಲ್ಲಿ ನಾವು ನಾಟ್ ಟು ಅಂತ ತಗೋಬೇಕು. ಅಲ್ಲಿ ನೆಗೆಟಿವ್ ಕಮಾಂಡ್ ನೋಡಿ, ಇಲ್ಲಿ ಮೂರನೇ ಎಕ್ಸಾಂಪಲ್ಸ್ ಗಳಲ್ಲಿ ನೆಗೆಟಿವ್ ಕಮಾಂಡ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ, ನಾಟ್ ಟು ಅಂತ ಬಳಸಿದ್ದೇವೆ. ಇದು ನೆಗೆಟಿವ್ ಕಮಾಂಡ್ ಆಗಿಲ್ಲ, ಅದಕ್ಕೆ ಇಲ್ಲಿ ನಾಟ್ ಬಳಸಲ್ಲ, ಕೇವಲ ಇನ್ಫಿನಿಟಿವ್ ಅನ್ನು ಹಚ್ಚಿ ನಾವು ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಿದ್ದೇವೆ. ಹಾಗೆ ನೋಡಿ, ಇನ್ನೊಂದೆರಡು ಎಕ್ಸಾಂಪಲ್ಸ್ ಗಳನ್ನ, ಲತಾ ಸೆಡ್ ಟು ಮೀ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಏನಾಗ್ತದೆ ಇಲ್ಲಿ, ಯಾವ ಹೊರ ಬರ್ಬೋದು ನೋಡಿ, ವಿಶ್. ಇದು ಕಾಮನ್ ಆಗಿ ನಾವು ನಮ್ಮ ಫ್ರೆಂಡ್ಸ್ಗಾಗ್ಲಿ ಯಾರಿಗಾದ್ರೂ ಹ್ಯಾಪಿ ಬರ್ಡೇ ಅನ್ನ ವಿಶ್ ಮಾಡ್ತೀವಿ, ಆಗ ವಿಶ್ ಅಂತ ಹೇಳ್ಬೇಕು. ಅಲ್ಲಿ ರಿಪೋರ್ಟಿಂಗ್ ವರ್ಬ್ ವಿಶ್ ಆಗ್ತದೆ. ನೋಡಿ, ಲತಾ ವಿಶ್ಡ್ ಮೀ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೋಡಿ, ಲೆಟ್ ಮೀ ಗೋ ಔಟ್ ಸರ್ ಹಿ ಸೆಡ್ ಟು ದ ಟೀಚರ್. ನೋಡಿ ಹೇಗೆ ಮಾಡಬೇಕು, ದ ಟೀಚರ್ he said to the teacher. He requested the teacher. ಟೀಚರ್ಗೆ ರಿಕ್ವೆಸ್ಟ್ ಮಾಡಿದ, ನನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡಿ ಅಂತ. He requested the teacher to let him go out. ನೋಡಿ ಇಲ್ಲಿ ಕೂಡ ಟು ಅಂತಕ್ಕಂಥ ಇನ್ಫಿನಿಟಿವ್ ಅನ್ನ ಬಳಸಿ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡಿದ್ದೇವೆ. ಯಾಕಂದ್ರೆ ಇದು ಕೂಡ ನೆಗೆಟಿವ್ ಕಮಾಂಡ್, ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ. ಇಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಇಂಪೆರೇಟಿವ್ ಸೆಂಟೆನ್ಸ್ ಬಗ್ಗೆ ಮಾಡಿದ್ದೇವೆ. ಇಲ್ಲಿ ಇನ್ನೂ ಕೂಡ ಈ ರಿಪೋರ್ಟಿಂಗ್ ವರ್ಬ್ಗಳು ಚೇಂಜ್ ಆಗ, ವಾರ್ನ್ ಆಗ್ಬೋದು, ವಂಡರ್ ಆಗ್ಬೋದು, ವಿಶ್, ಹೋಪ್ ಆಗ್ಬೋದು, ಬೇರೆ ಬೇರೆ ಸಜೆಷನ್ ಬರ್ಬೋದು, ಬಹಳಷ್ಟು ಇದಾವೆ. ಆ ಒಂದು ರಿಪೋರ್ಟೆಡ್ ಸ್ಪೀಚ್ ದ ನೇಚರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ರಿಪೋರ್ಟಿಂಗ್ ವರ್ಬ್ಗಳು ಬದಲಾವಣೆ ಆಗ್ತಾ ಇರ್ತವೆ. ಈಗ ನೋಡೋಣ, ನೆಕ್ಸ್ಟ್ ನಾವು ಎಕ್ಸಲಾಮೇಟರಿ ಸೆಂಟೆನ್ಸ್ ಅನ್ನ ನೋಡೋಣ. ಎಕ್ಸಲಾಮೇಟರಿ ಸೆಂಟೆನ್ಸ್ ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು? ವಾಟ್ ಆರ್ ದ ರೂಲ್ಸ್ ಡು ವಿ ಫಾಲೋ ವೈಲ್ ಚೇಂಜಿಂಗ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಇನ್
exclamatory sentence. Now we have to look at the rules. First one, see what we have to do. When the reported speech is in an exclamatory sentence, ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ರೆ ಅವಾಗ ಏನ್ ಮಾಡಬೇಕು, ದ ವರ್ಬ್ಸ್ ಇನ್ ದ ರಿಪೋರ್ಟೆಡ್ ಸ್ಪೀಚ್ ಸೇ ಆರ್ ಟೆಲ್ ಆರ್ ಚೇಂಜ್ಡ್ ಇಂಟು ಎಕ್ಸ್ಲೇಮ್ ವಿತ್. ನೋಡಿ, ಕೊಟ್ಟಿರುವಂತ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿದ್ರೆ ಅಲ್ಲಿ ರಿಪೋರ್ಟಿಂಗ್ ವರ್ಬ್ಸ್ ಇರ್ತಾವಲ್ಲ ಅವುಗಳ ನೇಮ್ ಸೇ ಆರ್ ಟೆಲ್ ಇರ್ತಾವಲ್ಲ ಅವುಗಳನ್ನು ನಾವು ಎಕ್ಸ್ಲೇಮ್ ಅಂತ ಚೇಂಜ್ ಮಾಡ್ಕೋಬೇಕು. ಎಕ್ಸ್ಲೇಮ್ ಅದರ ಜೊತೆಗೆ ಮತ್ತು ಒಂದು ಪ್ರಪೋಸಿಷನ್ ಅನ್ನ ಬಳಸಬೇಕು, ವಿತ್ ಎಕ್ಸ್ಲೇಮ್ ವಿತ್ ಪ್ಲಸ್. ಅದು ಆದ ನಂತರ ನೋಡಿ, ಆ ರಿಪೋರ್ಟೆಡ್ ಸ್ಪೀಚ್ ಏನಾದ್ರೂ ಜಾಯ್ ಎಕ್ಸ್ಪ್ರೆಸ್ ಮಾಡೋದಿದ್ರೆ ಜಾಯ್ ಹಚ್ಚಬೇಕು, ಸಾರೋ ಎಕ್ಸ್ಪ್ರೆಸ್ ಮಾಡೋದ್ರೆ ಸಾರೋ ಹಚ್ಚಬೇಕು. ಅಂದ್ರೆ ಎಕ್ಸ್ಲೇಮ್ಡ್ ವಿತ್ ಸಾರೋ, ಎಕ್ಸ್ಲೇಮ್ಡ್ ವಿತ್ ಜಾಯ್, ಎಕ್ಸ್ಲೇಮ್ಡ್ ವಿತ್ fear, exclaimed with anger, exclaimed with wonder, exclaimed with regret, exclaimed with cry out. ಈ ರೀತಿಯಾಗಿ ಬಳಸಬೇಕು. ನೋಡಿ, ಇನ್ನೊಂದೇನಂತಂದ್ರೆ ವಿ ಶುಡ್ ಸೆಲೆಕ್ಟ್ ದ ವರ್ಬ್ ಅಕಾರ್ಡಿಂಗ್ ಟು ದ ಮೂಡ್ ಆಫ್ ಎನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನಿರ್ತದಲ್ಲ ಆ ಮೂಡ್ ಪ್ರಕಾರ ನಾವು ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಅದು ಜಾಯ್ ಎಕ್ಸ್ಪ್ರೆಸ್ ಮಾಡಿದ್ರೆ ಜಾಯ್ ಹೇಳ್ಬೇಕು, ಸಾರೋ ಇದ್ರೆ ಸಾರೋ ಅಂತ ತಗೋಬೇಕು, ವಿತ್ ಸಾರೋ ತಗೋಬೇಕು, ಇಲ್ಲಾಂದ್ರೆ ವಿತ್ ಫಿಯರ್ ಇದ್ರೆ ವಿತ್ ಫಿಯರ್ ತಗೋಬೇಕು, ಎಂಗರ್ ಇದ್ರೆ ವಿತ್ ಎಂಗರ್ ತಗೋಬೇಕು, ವಂಡರ್ ಇದ್ರೆ ವಂಡರ್ ತಗೋಬೇಕು, ರೆಗ್ರೆಟ್ ಇದ್ರೆ ರೆಗ್ರೆಟೆಡ್ ಅಂತ ತಗೋಬೇಕು. ನೋಡೋಣ ಈ ಎಕ್ಸಾಂಪಲ್ಸ್ ನೋಡಿ. ಇನ್ನೊಂದು ಪಾಯಿಂಟ್ ಇದೆ ನೋಡಿ, ದ ರಿಪೋರ್ಟಿಂಗ್ ವರ್ಬ್ ಅಂಡ್ ರಿಪೋರ್ಟೆಡ್ ಸ್ಪೀಚಸ್ ಆರ್ ಜಾಯಿನ್ ಟುಗೆದರ್ ವಿತ್ ದಟ್ ಆರ್ ಇನ್ ಸಮ್ ಟೈಮ್ಸ್ ಟು. ನೋಡಿ, ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಎರಡನ್ನು ಸೇರಿಸಿ ಜಾಯಿನ್ ಮಾಡಬೇಕಾದಾಗ ನಾವು ಇಲ್ಲಿ ಮತ್ತೆ ಕಂಜಕ್ಷನ್ ದ್ಯಾಟ್ ಅನ್ನ ಬಳಸ್ಕೋಬೇಕು. ಎಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಬಳಸ್ತಿದೇವಲ್ಲ ಆ ದ್ಯಾಟ್ ಅನ್ನ ಕಂಜಕ್ಷನ್ ಮತ್ತೆ ಇಲ್ಲಿ ಬಳಸ್ಕೋಬೇಕು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. ಅಥವಾ ಕೆಲವು ಸಂದರ್ಭಗಳಲ್ಲಿ ಟು ಅನ್ನು ಹಚ್ಚಿ ಕೂಡ ಇನ್ಫಿನಿಟಿವ್ ಹಚ್ಚಿ ಕೂಡ ಬಳಸ್ತೀವಿ ಇಲ್ಲಿ. ನೋಡಿ, ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಈಸ್ ಚೇಂಜ್ಡ್ ಇಂಟು ಅನ್ ಅಸರ್ಟಿವ್ ಸೆಂಟೆನ್ಸ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇರ್ತಕ್ಕಂಥದ್ದನ್ನ ಆ ರಿಪೋರ್ಟೆಡ್ ಸ್ಪೀಚ್ ಅನ್ನು ನಾವೇನ್ ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ. ಆಯ್ತಾ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡ್ತೀವಿ. ಹೇಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಅದನ್ನ ಅಸರ್ಟಿವ್ ಮಾಡ್ತಿದ್ದೇವಲ್ಲ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ, ಅದೇ ರೀತಿಯಾಗಿ ಕೂಡ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ದರೆ ನಾವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡದಿದ್ರೆ ಅದು ತಪ್ಪಾಗುತ್ತೆ. ನೋಡಿ ಎಕ್ಸಾಂಪಲ್ಸ್ ಗಳನ್ನ. ಇನ್ನೊಂದಿದೆ ನೋಡಿ ಇಲ್ಲಿ. ನೋಡಿ, ವರ್ಡ್ಸ್ ಲೈಕ್ ವಾಟ್ ಅಂಡ್ ಹೌ, ವಾಟ್ ಆರ್ ಹೌ ಆರ್ ಒಮಿಟೆಡ್ ಮೀನ್ಸ್ ರಿಮೂವ್ಡ್ ಅಂಡ್ ರೀಪ್ಲೇಸ್ಡ್ ಬೈ ಸಮ್ ಅಡ್ವರ್ಬ್ಸ್. ಅಲ್ಲಿ ಸೂಟ್ ಆಗಿರ್ತಕ್ಕಂಥ ಅಡ್ವರ್ಬ್ ಗಳನ್ನ ಬಳಸಬೇಕು. ವೇರಿ ಆಗಿರ್ಬೋದು, ಮಚ್ ಆಗಿರ್ಬೋದು, ಬೇರೆ ಅಡ್ವರ್ಬ್ ಗಳನ್ನ ಬಳಸಿಕೊಂಡು ಇಲ್ಲಿ ವಾಟ್ ಮತ್ತು ಹೌ ಅಂತಕ್ಕಂಥ ಈ ಎಕ್ಸ್ಕ್ಲಾಮೇಷನ್ ಮಾಡುವಾಗ ಬಳಸ್ತಿರ್ತಕ್ಕಂಥ ಈ ವರ್ಡ್ ಗಳನ್ನ ನಾವು ಅಲ್ಲಿ ರಿಮೂವ್ ಮಾಡಬೇಕು, ಬಿಡಬೇಕು ಅಂತ ಅಷ್ಟೇ. ರಿಪೋರ್ಟೆಡ್ ಸ್ಪೀಚ್ ಮಾಡ್ಬೇಕಾದ್ರೆ ವಾಟ್ ಹೌ ಗಳನ್ನ ನಾವು ತಗೋಬಾರದು. ನೋಡಿ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಯ್ತು. ಒಮಿಟ್ ಅಂದ್ರೆ ಇಲ್ಲಿ ರಿಮೂವ್ ಮಾಡೋದು, ತೆಗೆದು ಹಾಕ್ಬೇಕು ಅಂತ. ಫಸ್ಟ್ ಎಕ್ಸಾಂಪಲ್ ಇದೆ ಡೈರೆಕ್ಟ್ ಸ್ಪೀಚ್. ವಾಟ್ ಅ ಗ್ರೇಟ್ ಫೂಲ್ ಐ ಆಮ್ ಟು ಬಿಲೀವ್ ಹರ್ ವರ್ಡ್ಸ್ ಹಿ ಸೆಡ್. ನೋಡಿ ಫಸ್ಟ್ ಎಕ್ಸಾಂಪಲ್ ಏನಿದೆ, ವಾಟ್ ಅ ಗ್ರೇಟ್ ಫೂಲ್ ಐ ಆಮ್ ಟು ಬಿಲೀವ್ ಹರ್ ವರ್ಡ್ಸ್ ಹಿ ಸೆಡ್. ರೆಗ್ರೆಟ್ ಇದೆ, ಅವನು ನಿಂದನೆ ಮಾಡ್ಕೊಳ್ತಿದ್ದಾನೆ. ಎಂತ ಮೂರ್ಖಪ್ಪ, ಅವಳ ಶಬ್ದಗಳನ್ನ ಅವಳ ಮಾತುಗಳನ್ನ ನಂಬ್ತಾ ಇದ್ದೇನಲ್ಲ ನಾನು ಅಂತ ಮೂರ್ಖ ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದೆ ನೋಡ ಅವನು. ಅವಾಗ ನಾ ಹೇಳಿದೆ ನಿಮಗೆ ರಿಪೋರ್ಟಿಂಗ್ ವರ್ಬ್ ಗಳನ್ನ ಚೇಂಜ್ ಸೇ ದಿಸ್ ಟೆಲ್ ಗಳನ್ನ ಎಕ್ಸ್ಲೇಮ್ ಅಂತ ಮಾಡಬೇಕು. ಯಾಕಂದ್ರೆ ಎಕ್ಸ್ಕ್ಲಾಮೇಷನ್ ಇರುತ್ತೆ ಇಲ್ಲಿ. ನೋಡಿ, ಹಿ ಸೇಡ್ ಇದೆಯಲ್ಲ, ಈ ಸೇಡ್ ಅಂತಕ್ಕಂತ ಈ ರಿಪೋರ್ಟಿಂಗ್ ವರ್ಬ್ ಅನ್ನ ಮೊದಲು ತಗೋಬೇಕು. ಯಾವುದೇ ಸೆಂಟೆನ್ಸ್ ಅಲ್ಲಿ ಇದ್ರೂ ಕೂಡ ನಾನು ಹೇಳಿದ್ದೇನೆ, ಅದು ರಿಪೋರ್ಟಿಂಗ್ ವರ್ಬ್ ಎಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಇರಬಹುದು ಅಥವಾ ಎಟ್ ದಿ ಎಂಡ್ ಆಫ್ ದ ಸೆಂಟೆನ್ಸ್ ಇರಬಹುದು.
ಅದು ಎಲ್ಲೇ ಇದ್ರೂ ಕೂಡ ನಾವು ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ತೆಗೆದುಕೊಳ್ಬೇಕು. ಎಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡ್ಬೇಕಾದ್ರೆ ಮೊದಲು ತಗೋಬೇಕು. ಅದಕ್ಕೆ ಈ ಸೇಡ್ ಇದ್ದದನ್ನ ನಾವು ಈ ಎಕ್ಸ್ಲೇಮ್ಡ್ ಅಂತ ಮಾಡಿದ್ದೇವೆ ಇಲ್ಲಿ. ಯಾಕಂದ್ರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ, ಅದಕ್ಕೆ ನಾವು ಎಕ್ಸ್ಲೇಮ್ ಅಂತ ಚೇಂಜ್ ಮಾಡ್ಕೋಬೇಕು. ನೋಡಿ, ಈ ಎಕ್ಸ್ಲೇಮ್ಡ್ ವಿತ್ ಈ ನೇಚರ್ ಆಫ್ ದಿಸ್ ರಿಪೋರ್ಟೆಡ್ ಸ್ಪೀಚ್ ಏನ್ ಎಕ್ಸ್ಪ್ರೆಸ್ ಮಾಡತ್ತಂತಂದ್ರೆ ರೆಗ್ರೆಟ್ ಮಾಡ್ತದೆ. ಅದಕ್ಕೆ ಇಲ್ಲಿ ಏನ್ ಮಾಡಿದೆ, ಈ ಎಕ್ಸ್ಲೇಮ್ಡ್ ವಿತ್ ರೆಗ್ರೆಟ್ ಅಂತ ತೆಗೆದುಕೊಂಡಿದೆ. ಇದು ರಿಪೋರ್ಟಿಂಗ್ ವರ್ಬ್. ಇದು ರೆಗ್ರೆಟ್ ಬಳಸಿದ್ದೇವೆ ಅಲ್ಲಿ. ರೆಗ್ರೆಟ್, ಗ್ರೇಟ್, ಜಾಯ್, ಇದು ಸಾರಿ ಜಾಯ್, ಹ್ಯಾಪಿ, ಸಾರೋ. ಇಲ್ಲಿ ರೆಗ್ರೆಟ್ ಎಕ್ಸ್ಪ್ರೆಸ್ ಮಾಡಿದಾಗ ರೆಗ್ರೆಟ್ ತಗೊಂಡಿದ್ದೇವೆ. ನೋಡಿ, ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಜಾಯಿನ್ ಮಾಡಬೇಕಾದ್ರೆ ಕಂಜಕ್ಷನ್ ದ್ಯಾಟ್ ಅನ್ನ ಬಳಸ್ಕೊಂಡಿದ್ದೇವೆ. ಹಾಗೆ ಮುಂದಿನದನ್ನ ಅಸರ್ಟಿವ್ ಸೆಂಟೆನ್ಸ್ ಸಾರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇರತಕ್ಕಂತ ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾವೇನ್ ಮಾಡಿದ್ದೇವೆ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗಿ ಬಳಸಿದ್ದೇವೆ. ನೋಡಿ, ವಾಟ್ ಅ ಗ್ರೇಟ್ ಫೂಲ್, ಇಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಈ ವಾಟ್ ಅಂತಕ್ಕಂತ ವರ್ಡ್ ಗಳನ್ನ ವಾಟ್ ಅಥವಾ ಬರಬಹುದು, ಹೌ ಬರಬಹುದು, ಆ ವರ್ಡ್ಸ್ ಗಳನ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬಳಸ್ಕೋಬಾರದು. ಒಮಿಟ್ ಮಾಡಬೇಕು, ರಿಮೂವ್ ಮಾಡಬೇಕು, ತೆಗೆದು ಹಾಕಬೇಕು. ನೋಡಿ, ಈ ಎಕ್ಸ್ಲೇಮ್ಡ್ ವಿತ್ ರೆಗ್ರೆಟ್ ದ್ಯಾಟ್, ಇಲ್ಲಿ ಕಂಜಕ್ಷನ್ ಮತ್ತೆ ಎಕ್ಸಾಮಿಟರಿಯಲ್ಲಿ ದ್ಯಾಟ್ ಅನ್ನ ಬಳಸ್ಕೋಬೇಕು. ನಾವು ಅಸೈಡ್ದಲ್ಲಿ ಬಳಸಿದ ಹಾಗೆ ಎರಡನ್ನ ಸೇರಿಸಬೇಕು. ಇಲ್ಲಿ ಹಿ ವಾಸ್ ರಿಯಲಿ ಎ ಗ್ರೇಟ್ ಫೂಲ್ ಟು ಬಿಲೀವ್ ಹರ್ ವರ್ಡ್ಸ್, ಈ ರೀತಿಯಾಗಿ. ನೆಕ್ಸ್ಟ್ ಸೆಂಟೆನ್ಸ್, ವಾಟ್ ಅ ಬ್ಯೂಟಿಫುಲ್ ಗರ್ಲ್ ಜ್ಯೋತಿ ಈಸ್, ರವಿ ಸೇಡ್. ನೋಡಿ, ಕೊನೆಯಲ್ಲಿದೆ ರವಿ ಸೇಡ್ ಅಂತಕ್ಕಂಥ ರಿಪೋರ್ಟಿಂಗ್ ವರ್ಬ್ ಮೊದಲು ತಗೊಳ್ಳಿ. ರವಿ ಎಕ್ಸ್ಲೇಮ್ಡ್ ವಿತ್ ವಂಡರ್, ಅವಳ ಸೌಂದರ್ಯವನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ಎಷ್ಟು ಸುಂದರಿ ಅಂತ. ಅದಕ್ಕೆ ಇಲ್ಲಿ ವಂಡರ್ ಇದೆ, ಇಲ್ಲಿ ಆಶ್ಚರ್ಯ ಪಡುವಂಥದ್ದು. ಅದಕ್ಕೆ ಇಲ್ಲಿ ಈ ರವಿ ಎಕ್ಸ್ಲೇಮ್ಡ್ ವಿತ್ ವಂಡರ್ ಅಂತ ಬಳಸಬೇಕು. ಹಾಗೆ ದ್ಯಾಟ್ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟಿಂಗ್ ಸ್ಪೀಚ್ ಗಳನ್ನು ಸೇರಿಸಬೇಕಾದ್ರೆ ಕಂಜಕ್ಷನ್ ದ್ಯಾಟ್ ಅನ್ನ ಬಳಸಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ವಾಟ್ ಅಂತಕ್ಕಂಥ ಈ ಎಕ್ಸ್ಕ್ಲಾಮೇಷನ್ ಎಕ್ಸ್ಪ್ರೆಸ್ ಮಾಡತಕ್ಕಂಥ ವರ್ಡ್ ನ ಈ ಸೆಂಟೆನ್ಸ್ ಅಲ್ಲಿ ವಾಟ್ ಅಥವಾ ಹೌ ಬಂದ್ರೆ ತೆಗಿಬೇಕಂತ ಹೇಳಿದ್ದು ಅದನ್ನ ರಿಮೂವ್ ಮಾಡಬೇಕು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಮಾಡಿದ್ದೀವಿ ನೋಡಿ, ರವಿ ಎಕ್ಸ್ಪ್ಲೇನ್ಡ್, ಆ ರಿಪೋರ್ಟಿಂಗ್ ವರ್ಬ್ ಸೇಡ್ ಇದ್ದದನ್ನ ಎಕ್ಸ್ಲೇಮ್ಡ್ ಮಾಡಿದ್ದೇವೆ. ಅದೇ ವಿತ್ ವಂಡರ್ ಎಕ್ಸ್ಪ್ರೆಸ್ ಮಾಡುತ್ತಾ ಇದು ಇಲ್ಲಿ ವಂಡರ್ ಅಂತ ತೆಗೆದುಕೊಂಡಿದ್ದೇವೆ. ಇಲ್ಲಿ ದ್ಯಾಟ್ ಹಚ್ಚಿದ್ದೇವೆ. ಎರಡನ್ನ ಸೇರಿಸಬೇಕಾದ್ರೆ ಈ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ನಾವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಬಳಸಿ ನೋಡಿ. ಜ್ಯೋತಿ ವಾಸ್ ರಿಯಲಿ ಎ ವೆರಿ ಬ್ಯೂಟಿಫುಲ್ ಗರ್ಲ್. ನೋಡಿ, ಇಲ್ಲಿ ವಾಟ್ ಅನ್ನ ತೆಗೆದು ವೆರಿ ಅಂತಕ್ಕಂತ ಅಡ್ವರ್ಬ್ ಅನ್ನ ಬಳಸಿಕೊಂಡಿದ್ದೇವೆ. ಇಲ್ಲಿದೆ ಅಲ್ಲಿ ವಾಟ್, ಇದನ್ನ ತೆಗೆದು ನಾವು ವೆರಿ ಅಂತಕ್ಕಂತ ಇಲ್ಲಿ ಅಡ್ವರ್ಬ್ ಅನ್ನ ಬಳಸಿದ್ದೇವೆ. ಈ ರೀತಿ ಹೌ ಬಂದ್ರು ಕೂಡ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೆಲೆಕ್ಟೆಡ್ ಇನ್ ದ ಇಂಟರ್ವ್ಯೂ, ಐ ಸೆಡ್ ಟು ಕಮಲಾ. ನೋಡಿ, ಐ ಕಂಗ್ರ್ಯಾಚುಲೇಟೆಡ್, ನೋಡಿ ಕಂಗ್ರ್ಯಾಚುಲೇಟೆಡ್ Kamala that she was selected in the interview. Next sentence, what a blunder mistake I have committed, he said. He exclaimed with regret that he had committed a blunder mistake. Mallu said, alas, how foolish I have been. Mallu confessed, confess ಅಂದ್ರೆ ತಪ್ಪನ್ನ ಒಪ್ಪಿಕೊಳ್ಳೋದು. Confess with regret that he had been very foolish ಅಂತ. ಇಲ್ಲಿ ವೆರಿ ಯೂಸ್ ಮಾಡಿದ್ದೇವೆ ಅಡ್ವರ್ಬ್. ಇಲ್ಲಿ ಹೌ ಇದೆಯಲ್ಲ, ಹೌ ಅನ್ನ ರಿಮೂವ್ ಮಾಡಿ ಇಲ್ಲಿ ವೆರಿ ಅನ್ನ ಬಳಸಿಕೊಂಡು ನಾವು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಮಾಡಿದ್ದೇವೆ. ಈ ರೀತಿಯಾಗಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಗಳಲ್ಲಿ ಕೂಡ ರಿಪೋರ್ಟೆಡ್ ಸ್ಪೀಚ್ ಗಳನ್ನ ಚೇಂಜ್ ಮಾಡಬೇಕು. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಾವು ಗಮನದಲ್ಲಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ಸೆಂಟೆನ್ಸ್ ಅನ್ನ ಕೊಡ್ಲಿ, ಅಸರ್ಟಿವ್ ಸೆಂಟೆನ್ಸ್ ಕೊಡ್ಲಿ, ಅವರು ಇಂಟ್ರಾಗೇಟಿವ್ ದಲ್ಲಿ ಎಸ್ ಆರ್ ನೋ ಕ್ವಶನ್ ಕೊಡ್ಲಿ, ಅಥವಾ WH ಕ್ವಶನ್ ಕೊಡ್ಲಿ, ಅಥವಾ ಇಂಪೆರೇಟಿವ್ ಸೆಂಟೆನ್ಸ್ ಕೊಡ್ಲಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಕೊಡ್ಲಿ, ನೀವು ಈಸಿಯಾಗಿ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಬರಬೇಕು. ಅದಕ್ಕೆ ಕೆಲ ರೂಲ್ಸ್ ಗಳನ್ನ ಕೂಡ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪರೀಕ್ಷೆ ಹೋಗುವಕ್ಕಿಂತ ಪೂರ್ವದಲ್ಲಿ ಒಂದೆರಡು ಸರಿ ನೋಡ್ಕೊಳ್ಳಿ, ಅಂದ್ರೆ ಈಸಿಯಾಗಿ ನಿಮ್ಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ತೀರಿ. ನೋಡಿ, ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನ ಬೇರೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. Thank you for watching this. We'll meet again in the next video.